वद्यं सुखचितिमयैर्मङ्गलैर्युक्तमङ्गैः सानात्यन्नो विदददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधि दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम् ನಾಲ್ಕು ದಿಕ್ಕುಗಳಿಗೂ ರಾವಣ ಹೇಗೆ ಪ್ರಹಸ್ತ ಮೊದಲಾದ ರಕ್ಕಸರನ್ನ ರಕ್ಷಣೆಗಾಗಿ ಜೋಡಿಸಿದ್ನು, ಅದಕ್ಕೆ ಪ್ರತಿಯಾಗಿ ರಾಮಚಂದ್ರನು ಕೂಡ ನಾಲ್ಕು ದಿಕ್ಕಿನಲ್ಲೂ ಹನುಮಂತ ಮೊದಲಾದ ನಾರಾಯಣ ಕಪಿ ವೀರರನ್ನ ಒಂದು ಕಡೆ ಸ್ವತಃ ತಾನೇ ಯಾಮ್ಯ ದಿಕ್ಕಿನಲ್ಲಿ ಸ್ವತಃ ರಾವಣ ನಿಂತಿದ್ದಾದ್ರಿಂದಾಗಿ ತಾನೇ ಯಾಮ್ಯ ದಿಕ್ಕಿಗೆ ಅವನ ವಿರುದ್ಧ ಹೋರಾಡುವುದಕ್ಕೋಸ್ಕರ ನಿಂತ. ಮುಂದೇನಾಯ್ತು ಅನ್ನೋದನ್ನ ಹೇಳ್ತಿದ್ದಾರೆ ನಾರಾಯಣ. ದೀಪ ಅವ್ರು ಹೇಳಿ. ನೀಲಾನುಗಾಮಿ ಇದಾಯ್ತು ಅನ್ಸುತ್ತಲ್ವಾ? ನೀಲನನ್ನು ಅನುಸರಿಸಿ ಮೈಂದ ವಿವಿಧರು ಹೋದ್ರು, ಗಜಾದಿಗಳು ಅಂಗದನನ್ನು ಅನುಸರಿಸಿ ಹೋದ್ರು, ವಾಯುಸುತನಾದಂತಹ ಹನುಮಂತನನ್ನು ಕೇವಲ ಸಂಪ್ರೇಕ್ಷಕ, ನೋಡುವಾಗ ಅಂದ್ರೆ ನೋಡುವುದಕ್ಕೋಸ್ಕರ, ಅವನ ಲೀಲೆಯನ್ನ ಕಾಣುವುದಕ್ಕೋಸ್ಕರ ಮಾತ್ರ, ಅವನೇನು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾರಾಯಣ ಹರೇ ರಾಮ. ಸಹಾಯಕ್ಕಾಗಿ ಬೇರೆಯವರೆಲ್ಲ ಹೋದ್ರೆ ಇವನು ವಾಯುಸುತನ ಸಾಮರ್ಥ್ಯವನ್ನ ನೋಡುವುದಕ್ಕೋಸ್ಕರ ಹೋದ. ಇನ್ನು ಮುಂದೇನಾಯ್ತು ಅನ್ನೋದನ್ನು ಹೇಳ್ತಿದ್ದಾರೆ. ಹರೇ ರಾಮ. ದೀಪ ಅವ್ರು ಹೇಳಿ. ಯೂಥಾನ್ವಿತ 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 ವಾನರಯೂಥನಾಥಾಃ ವಾನರಯೂತನಾಥಾಃ ವಾನರಯೂತನಾಥಾಃ ಪ್ರತ್ಯೇಕಮುಚ್ಚೈಃ 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 ಬಹುಕೋಟಿಸಂಖ್ಯಾಃ 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 ದ್ವಾರೇಷ್ವವರ್ತಂತ ದ್ವಾರೇಶವರ್ತಂತ ದ್ವಾರೇಶವರ್ತಂತ ಸುಷೇಣ ಪೂರ್ವಾಃ ಸುಷೇಣ ಪೂರ್ವಾಃ ಸುಷೇಣ ಪೂರ್ವಾಃ ಪುರೀಂ ಪರೀಯುಃ ಪುರೀಂ ಪರೀಯುಃ ಪುರೀಂ ಪರೀಯುಃ ಹರಿಚಕ್ರಕಲ್ಪಾಃ ಹರಿಚಕ್ರಕಲ್ಪಾಃ ಹರಿಚಕ್ರಕಲ್ಪಾಃ. ಯೂಥ ಅಂದ್ರೆ ಗುಂಪು. ಪ್ರತ್ಯೇಕವಾಗಿ ಒಂದೊಂದು ಗುಂಪಾಗಿ ಕಪಿ ಸಮೂಹದಲ್ಲಿ ವಾನರ ಯೂಥನಾಥಾಃ ತಮ್ಮ ತಮ್ಮ ಗುಂಪಿನೊಂದಿಗೆ ಕೂಡಿಕೊಂಡ ಆ ಗುಂಪಿನ ನಾಯಕರೆಲ್ಲರೂ ಕೂಡ ಪ್ರತ್ಯೇಕಂ ಜೋರಾಗಿ ಅಂದ್ರೆ ಒಂದೊಂದು ಜಾಗದಲ್ಲಿ ನಿಂತು ಪ್ರತ್ಯೇಕವಾದಂತಹ
ಯುದ್ಧದ ನೆಲೆಯನ್ನ ಕಂಡುಕೊಂಡು ಉಚ್ಚೈಹಿ ಜೋರಾಗಿ ಅವ್ರು ಎಷ್ಟು ಬಹುಕೋಟಿ ಸಂಖ್ಯಾಹ, ಯಾರೋ ಒಬ್ಬೊಬ್ರಿಬ್ಬಿಬ್ರಲ್ಲ, ವಾನರ ಯೂಥ ಎಷ್ಟಿತ್ತು ಅಂದ್ರೆ ಒಂದೊಂದು ಕಡೆಯಲ್ಲೂ ಕೂಡ ಕೋಟಿ ಕೋಟಿ ಸಂಖ್ಯೆಯಲ್ಲಿ, ಅದು 1 ಕೋಟಿ ಅಲ್ಲ, ಬಹುಕೋಟಿ, ಲೆಕ್ಕಕ್ಕೆ ಇಲ್ಲದಷ್ಟು ಕೋಟಿ ಸಂಖ್ಯೆಯ ಸಮೂಹದ ಆ ಕಪಿಗಳು ತಮ್ಮ ತಮ್ಮ ಗುಂಪಿನ ನಾಯಕರನ್ನ ಮುಂದಿಟ್ಟುಕೊಂಡು ದ್ವಾರೇಶು ಅವರ್ತಂತ, ಎಲ್ಲ ದ್ವಾರಗಳಲ್ಲಿ ನಿಂತರು. 4 ದ್ವಾರಗಳು ಅಂತ ಹಿಂದೆ ಹೇಳಿದ್ರಲ್ವಾ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಆ ಜಾಗಗಳಲ್ಲಿ ಅವರೆಲ್ಲ ನಿಂತರು. ಸುಷೇಣ ಪೂರ್ವಾಹ, ಸುಷೇಣನನ್ನೇ ಮುಂದೆ ಇಟ್ಟುಕೊಂಡು ಹರಿಚಕ್ರ ಕಲ್ಪಾಹ ಪುರೀಂ ಪರೀಯುಹು, ಉಚ್ಚೈಹಿ ಅಂದ್ರೆ ಚೆನ್ನಾಗಿ ಅಂತ ಅರ್ಥ, ಜೋರಾಗಿ, ಯುದ್ಧಕ್ಕೋಸ್ಕರ ಅವರ್ತಂತ, ಯುದ್ಧಕ್ಕಾಗಿ ನಿಂತರು. ಇನ್ನೊಂದು ಕಡೆಯಿಂದ ಒಟ್ಟು ಇಡೀ ಆ ಪಟ್ಟಣವನ್ನ, ಅಂದ್ರೆ ದ್ವಾರದಲ್ಲಿ ಈ 4 ಜನ ಹೋದ್ರೆ, ಸುಷೇಣ ಎಲ್ಲಾ ದಿಕ್ಕುಗಳಿಂದಲೂ ಕೂಡ ಆ ಏನಂತಾರೆ ಕೋಟೆಗಳನ್ನ ವ್ಯಾಪಿಸಿಕೊಂಡು ಅದರಿಂದ ಒಳಕ್ಕೆ ನುಗ್ಗುವುದಕ್ಕೆ ಬೇಕಿರುವಂತಹ ರೀತಿಯ ಸೇನೆಯನ್ನ ಕಟ್ಟಿಕೊಂಡು, ಎಲ್ಲರೂ ಹೇಗೆ ಅಂದ್ರೆ ಹರಿಚಕ್ರ ಕಲ್ಪಾಹ, ಹರಿಯ ಚಕ್ರ ಸುದರ್ಶನ ಹೇಗೆ ಗರ್ರ ಅಂತ ತಿರುಗ್ತಾ ಎಲ್ಲಾ ಕಡೆಗೂ ಅದು ಪರ್ಯಟನೆ ಮಾಡುತ್ತೋ, ಹಾಗೆ ಈ ಕಪಿಗಳು ಎಲ್ಲಾ ಕಡೆಯಿಂದಲೂ ಕೂಡ ಸುತ್ತು ಹಾಕ್ತಾ ಆ ಕೋಟೆಯನ್ನ ಮುತ್ತಿಕೊಂಡಿದ್ದಾರೆ. ಪರೀಯುಹು ಸುತ್ತಿಕೊಂಡರು, ಪುರೀಂ ಪರೀಯುಹು ಅಂದ್ರೆ ಅಷ್ಟು ಅವರಿಗೆ ಯುದ್ಧದಲ್ಲಿ ಭಗವಂತನ ಸೇವೆಗೋಸ್ಕರ ತಮ್ಮನ್ನ ಮುಡಿಪಾಗಿಡುವಂತಹ ಆ ಅತಿ ವಿಚಿತ್ರವಾದ ಸಂಕಲ್ಪದಿಂದ ಕೂಡಿದ್ರಾದ್ರಿಂದ ಆ ಯುದ್ಧಕ್ಕೆ ಕಳೆ ಹೆಚ್ಚಿತು ಅನ್ನೋದನ್ನ ಹೇಳುತ್ತಿದ್ದಾರೆ. ಯೂಥೇನ ಅನ್ವಿತಾಹ ಯೂಥಾನ್ವಿತಾಹ, ಪ್ರಥಮ ವಿಭಕ್ತಿ ಬಹುವಚನ. ವಾನರಾಣಾಂ ಯೂಥಂ ವಾನರ ಯೂಥಂ ಅಥವಾ ಯೂಥಾನಿ, ತುಂಬಾ ಇತ್ತು ಅಂತ ಹೇಳುದಾದ್ರೆ. ಯೂಥಾನಾಂ ನಾಥಾಹ ಯೂಥನಾಥಾಹ, ವಾನರ ಯೂಥನಾಥಾಹ ಪುಲ್ಲಿಂಗ ಪ್ರಥಮ ಬಹು. ಪ್ರತ್ಯೇಕಂ, ಅದು ಏಕಂ ಏಕಂ ಪ್ರತ್ಯೇಕಂ ಅವ್ಯಯ, ಅವ್ಯಯೀಭಾವ ಸಮಾಸ ಆಗಿ ರೂಪ ಆಗಿದೆ. ಉಚ್ಚೈಹಿ ಅವ್ಯಯ. ಬಹುಕೋಟಿ ಸಂಖ್ಯಾಹ, ಬಹ್ವ್ಯಶ್ಚತಾಹ ಕೋಟ್ಯಃ ಬಹುಕೋಟ್ಯಃ, ಕೋಟ್ಯಃ ಸಂಖ್ಯಾಹ, ಸಂಖ್ಯಾ ಏಷಾಂತೆ, ಸಂಖ್ಯಾಹ ಏಷಾಂತೆ ಬಹುಕೋಟಿ ಸಂಖ್ಯಾಹ. ದ್ವಾರೇಶು ಸಪ್ತಮಿ ಬಹು, ಅವರ್ತಂತ ಋತುವರ್ತನೆ ಲಂಗ್ ಪ್ರಥಮ ಬಹು, ದ್ವಾರೇಶ್ವವರ್ತಂತ ಯಣ್. ಸುಷೇಣ ಪೂರ್ವಾಹ, ಸುಷೇಣಃ ಪೂರ್ವಃ ಏಷಾಂತೆ, ಸುಷೇಣ ಪೂರ್ವಾಹ. ಪುರೀಂ ದ್ವಿತೀಯ ಬಹು, ಪರೀಯುಹು ಇಣಗತೌ ಧಾತುವಿನ ಲಿಟ್ ಪ್ರಥಮ ಬಹು. ಹರಿಚಕ್ರ ಕಲ್ಪಾಹ, ಹರೇಃ ಚಕ್ರಂ ಹರಿಚಕ್ರಂ, ಚಕ್ರಸ್ಯ ಕಲ್ಪಾಹ ಹರಿಚಕ್ರ ಕಲ್ಪಾಹ ಪುಲ್ಲಿಂಗ ಪ್ರಥಮ ಬಹು. ವಿಷ್ಣುವ್ರು ಹೇಳಿ. ಕೋಟ್ಯೋಥ ಷಟ್ ಕೋಟ್ಯೋಥ ಷಟ್ತ್ರಿಂಶದ್ ಅತಿ ಪ್ರಸಿದ್ಧಾಃ, ಕೋಟ್ಯೋತ ಷಟ್ ತ್ರಿಂಶದ್ ಅತಿಪ್ರಸಿದ್ಧಾಃ, ಕೋಟ್ಯೋತ ಷಟ್ ತ್ರಿಂಶದ್ ಅತಿಪ್ರಸಿದ್ಧಾಃ, ಯೂಥಾಧಿನಾಥಾಃ ನಿಜಯೂಥಯುಕ್ತಾಃ, ಯೂಥಾಧಿನಾಥಾಃ ನಿಜಯೂಥಯುಕ್ತಾಃ, ಯೂಥಾದಿನಾಥಾಃ ನಿಜಯೂಥಯುಕ್ತಾಃ. ಸುಗ್ರೀವಮಾರಾತ್ ಪರಿವಾರ್ಯತಸ್ಥುಃ, ಸುಗ್ರೀವಮಾರಾತ್ ಪರಿವಾರ್ಯತಸ್ಥುಃ, ಸುಗ್ರೀವಮಾರಾತ್ ಪರಿವಾರ್ಯತಸ್ಥುಃ.
काकुत्स्थयोः पश्चिमतो निषण्णम् काकुत्स्थयोः पश्चिमतो निषण्णम् काकुत्स्थयोः पश्चिमतो निषण्णम् ಅಥ ಅಥ ಅಂದ್ರೆ ಈ ಸುತ್ತುವರಿದ ಬಳಿಕ, ಸೇನೆ ಎಲ್ಲ ದಿಕ್ಕನ್ನು ವ್ಯಾಪಿಸಿಕೊಂಡ ಬಳಿಕ, ಷಟ್ತ್ರಿಂಶದಧಿಕ, ಷಟ್ತ್ರಿಂಶತ್ ಅಂದ್ರೆ 36 ಕೋಟಿ, 36 ಕೋಟಿ ಸಂಖ್ಯೆಯ ಅತಿ ಪ್ರಸಿದ್ಧರಾದ ಯೂತಾಧಿನಾಥ. ಯೂಥ ಅಂದ್ರೆ ಸೇನೆಯ ಗುಂಪು. ಒಂದೊಂದು ಸೇನೆಯ ಗುಂಪು ಬಹ್ವ್ಯಃ ಕೋಟ್ಯ ಅಂತ ಹಿಂದೆ ಬಂತು. ಈಗ ಅಂತಹ ಸೇನೆಯ ನಾಯಕರ ಸಂಖ್ಯೆಯನ್ನು ಹೇಳ್ತಾ ಇದ್ದಾರಷ್ಟೇ. 36 ಕೋಟಿ ಯೂಥಾದಿನಾಥ, ನಿಜ ಯೂಥ ಯುಕ್ತ, ತಮ್ಮ ಸೇನೆಯ ಜೊತೆಗೆ ಕೂಡಿಕೊಂಡವರು. ಷಟ್ತ್ರಿಂಶತ್ ಅತಿ ಪ್ರಸಿದ್ಧಾಃ, ಷಟ್ತ್ರಿಂಶತ್ ಕೋಟ್ಯಃ ಅತಿ ಪ್ರಸಿದ್ಧಾಃ ಯೂತಾಧಿನಾಥಾಃ ನಿಜ ಯೂಥ ಮುಖ್ಯಾಃ, ನಿಜ ಯೂಥ ಯುಕ್ತಾಃ ಕಾಕುಸ್ಥಯೋಃ ಪಶ್ಚಿಮತಃ ನಿಷಣ್ಣಂ ಸುಗ್ರೀವಂ ಆರಾತ್ ಪರಿವಾರ್ಯ ತಸ್ತುಃ. 36 ಕೋಟಿ ಸಂಖ್ಯೆಯ ಅತ್ಯಂತ ಪ್ರಸಿದ್ಧರಾದ, ನಮ್ಗೆ ಅಪ್ರಸಿದ್ಧ, ಯಾಕಂದ್ರೆ ನಮ್ಗೆ ಎಂತದ್ದು ಗೊತ್ತಿಲ್ಲ, ಆದ್ರೆ ಆ ಕಾಲದಲ್ಲಿ ಆಯಾ ಪ್ರದೇಶಗಳಲ್ಲಿ ಕೆಲವರೆಲ್ಲ ಏನಂದ್ರೆ ಆಯಾ ಊರುಗಳಲ್ಲಿ ಅಥವಾ ಆಯಾ ಪರಿಸರದಲ್ಲಿ ಬಹಳ ಪ್ರಸಿದ್ಧರಿರ್ತಾರೆ. ಅವ್ರು ಇಲ್ಲಿ ಬಂದು ನಾವು ಇಂಥವ್ರು ಅಂತವ್ರು ಹೇಳಿದಾಗ ನಮ್ಗೆ ಒಂಚೂರು ಗೊತ್ತಾಗುದಿಲ್ಲ. ಆದ್ರೆ ನೀವು ಆ ಊರಿಗೆ ಹೋದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಪ್ರಸಿದ್ಧರು ಅಂತ. ಹಾಗೆ ಇದು ಆ ಕಾಲದಲ್ಲಿ ಆ ಪ್ರದೇಶಗಳಲ್ಲಿ ಅತ್ಯಂತ ಪ್ರಸಿದ್ಧರಾದ, ಅತಿ ಪ್ರಸಿದ್ಧ, ಬರೀ ಪ್ರಸಿದ್ಧ ಆಗ್ಲಿಲ್ಲ ಅಲ್ಲಿ, ಅತಿ ಪ್ರಸಿದ್ಧ ಅಂದ್ರೆ ಇನ್ನು ಅಪ್ರಸಿದ್ಧರಾದವ್ರು ಬೇಕಾದಷ್ಟು ಜನ ಇದ್ದಾರೆ ಅಂತ ಆಯ್ತು. ಅತಿ ಪ್ರಸಿದ್ಧಾ ಷಟ್ತ್ರಿಂಶತ್ ಕೋಟ್ಯ, 36 ಕೋಟಿ ಸಂಖ್ಯೆಯ ಯೂಥಾಧಿನಾಥ, ಯೂಥಗಳ ಅಧಿನಾಥರು. ಉಳಿದ ಉಪ ಅಧಿಕಾರಿಗಳು, ಉಪ ನಾಯಕರು ಬಹಳ ಜನ ಇದ್ದಾರೆ. ಅಧಿನಾಥ ಪ್ರಧಾನ ವ್ಯಕ್ತಿಗಳು 36 ಕೋಟಿ ಸಂಖ್ಯೆಯವರು. ಅವ್ರು ಹೇಗಿದ್ದಾರೆ ಅಂದ್ರೆ ಕೇವಲ ಸುಮ್ನೆ ಅವರವ್ರು ಬರ್ಲಿಲ್ಲ, ನಿಜ ಯೂಥ ಯುಕ್ತ. ನಿಜ ಅಂದ್ರೆ ತಮ್ಮದೇ ಆದ ಅಂತ ಅರ್ಥ. ತಮ್ಮದೇ ಆದ ಸಮೂಹದ ಅಂದ್ರೆ ಸೇನಾ ಸಮೂಹದಿಂದ ಯುಕ್ತಾಹ ಕೂಡಿದ ಆ ಕಪಿಗಳು. ಕಾಕುತ್ಸ್ಥಯೋ ಪಶ್ಚಿಮತಃ ನಿಷಣ್ಣಂ, ಕಕುತ್ಸ್ಥ ಗೋತ್ರೋದ್ಭವರಾದ ರಾಮ ಲಕ್ಷ್ಮಣರ ಪಶ್ಚಿಮದಲ್ಲಿ ನಿಂತಿರುವ, ಅಂದ್ರೆ ಹಿಂಭಾಗದಲ್ಲಿ ನಿಂತಿದ್ದ ಸುಗ್ರೀವ, ಅವನನ್ನು ಆರಾತ್ ಸಮೀಪದಿಂದ ಎಲ್ಲರೂ ಸೇರಿ ಪರಿವಾರ್ಯ ಸುತ್ತುವರೆದು ತಸ್ತುಹು ನೆಲೆ ನಿಂತರು. ಅಂದ್ರೆ ಯುದ್ಧಕ್ಕಿನ್ನು ನಾವೆಲ್ಲ ಸುಗ್ರೀವನಿಗೆ ಸಹಾಯಕ್ಕಾಗಿ ಸಿದ್ಧರಾಗಿದ್ದೇವೆ. ಅಂದ್ರೆ ರಾಮಲಕ್ಷ್ಮಣರು ಎಲ್ಲಿ ನಿಂತಿದ್ರೋ ಅದರ ಹಿಂಭಾಗದಲ್ಲಿ ನಿಂತಿದ್ದಂತಹ ಸುಗ್ರೀವನನ್ನು ಆವರಿಸಿಕೊಂಡು ಈ ಕಪಿಗಳ ಸೇನೆ, ಅದರ ನಾಯಕರಾದಂತಹ 36 ಕೋಟಿ ಸಂಖ್ಯೆಯ ಕಪಿಗಳು ಹೊರಗಿನಿಂದ ಆವರಿಸಿಕೊಂಡು ನಿಂತರು. ಅಂದ್ರೆ ಇದು ಸೇನೆಯ ನಾಯಕರೇ 36 ಕೋಟಿ ಜನ ಆದ್ರೆ ಇನ್ನೋರು ಒಬ್ಬೊಬ್ರು ಬಹುಕೋಟಿ ಸಂಖ್ಯೆಯ, ಅದೇ ಹಿಂದೆ ನಾವು ಅಲ್ಲಿ ಲೆಕ್ಕ ಹಾಕಿದ ಹಾಗೆ ಸುಮಾರೊಂದು 60 ದೊಡ್ಡ ಸಂಖ್ಯೆಯ ಸೈನ್ಯವನ್ನ ಅವರು ಹೊತ್ಕೊಂಡು ಬಂದಿದ್ದಾರೆ ಅಲ್ಲಿಗೆ ಬರುವಾಗ. ಹೀಗೆ ಆ ಮಹಾ ಸಂಖ್ಯೆಯ ಸೈನ್ಯದ ವ್ಯವಸ್ಥೆಯನ್ನ ಕೋಟ್ಯೋತ ಷಟ್ತ್ರಿಂಶತ್ ವಾನರಾಣಾಂತು ಷಟ್ತ್ರಿಂಶತ್ ಕೋಟ್ಯ ಪ್ರಖ್ಯಾತ ಯೂಥಪಾಹ ನಿಷ್ಪೀಡ್ಯೋಪನಿವಿಷ್ಟಾಶ್ಚ ಸುಗ್ರೀವೋ ಯತ್ರ ವಾನರಃ. ಅದು ರಾಮಾಯಣದಲ್ಲೇ ಬಂದ ಮಾತು. ಮುಂದಿನ ಶ್ಲೋಕ. ಕೋಟ್ಯ ಸ್ತ್ರೀಲಿಂಗ ಪ್ರಥಮ ಬಹು, ಕೋಟಿ 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 ಕೋಟಯ, ಸಾರಿ ಕೋಟ್ಯ ಕೋಟಿ ಕೋಟ್ಯೌ ಕೋಟ್ಯ ಈಕಾರ ಅಂತ ಸ್ತ್ರೀಲಿಂಗ, ಕೋಟಿ ಕೋಟ್ಯೌ ಕೋಟ್ಯ ಅಥ ಅವ್ಯಯ ಷಟ್ತ್ರಿಂಶತ್ ಷಡಧಿಕಾ ತ್ರಿಂಶತ್ ಷಟ್ತ್ರಿಂಶತ್ ಅತಿ ಪ್ರಸಿದ್ಧಾ ಪುಲ್ಲಿಂಗ ಪ್ರಥಮ ಬಹು ಯೂಥಾಧಿನಾಥಾ ಯೂಥಾನಾಂ ಅಧಿನಾಥಾಃ ಯೂಥಾಧಿನಾಥಾಃ
ನಿಜಾನಿ ಯೂಥಾನಿ ನಿಜಯೂಥಾನಿ ನಿಜ ಯೂಥೈಃ ಯುಕ್ತಾಃ ನಿಜಯೂಥಯುಕ್ತಾಃ ಪುಲ್ಲಿಂಗ ಪ್ರಥಮ ಬಹು ಸುಗ್ರೀವಂ ದ್ವಿತೀಯ ಏಕ ಪುಲ್ಲಿಂಗ ಆರಾತ್ ಅದು ಅವ್ಯಯ ಸಮೀಪಂ ಅಂತ ಅರ್ಥ, ಹತ್ತಿರದಲ್ಲಿ ಅಂತ ಅರ್ಥ. ಆರಾತ್ ಅಂದ್ರೆ ಪರಿವಾರ್ಯ ಲೆಪ್ ಪ್ರತ್ಯಯಂತಂ ಅವ್ಯಯಂ ವೃಂಜುವರಣೆ ಪರಿ ಉಪಸರ್ಗ ತಸ್ಥುಃ ಷ್ಠಾಗತಿ ನಿವೃತ್ತೌ ಲಿಟ್ ಪ್ರಥಮ ಬಹು ಕಾಕುತ್ಸ್ಥಯೋಃ ಕಕುತ್ಸ್ಥ ವಂಶೋದ್ಭವಃ ಕಾಕುತ್ಸ್ಥಃ ಕಕುತ್ಸ್ಥ ಗೋತ್ರಾಪತ್ಯ ಪುಮಾನ್ ಕಾಕುತ್ಸ್ಥಃ ಅವರಿಬ್ಬರಾದ್ರಿಂದಾಗಿ ಕಾಕುತ್ಸ್ಥಯೋಃ ಷಷ್ಠಿ ವಿಭಕ್ತಿ ದ್ವಿವಚನ. ಪಶ್ಚಿಮತಃ ತಸ್ ಪ್ರತ್ಯಯ ಅವ್ಯಯ ಪಶ್ಚಿಮದಲ್ಲಿ ಅಥವಾ ಪಶ್ಚಿಮತಃ ಅಂದ್ರೆ ಪಶ್ಚಿಮದ ಭಾಗದಿಂದ. ನಿಷಣ್ಣಂ ಇಲ್ಲಿ ತಸ್ ಅನ್ನೋದು ಪ್ರತ್ಯಯ ಸಪ್ತಮಿ ಅರ್ಥದಲ್ಲಿ. ಪಶ್ಚಿಮತಃ ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಅಂತ ಅರ್ಥ. ಪಶ್ಚಿಮ ದಿಕ್ಕಿನಲ್ಲಿ ನಿಂತಿರುವ ನಿಷಣ್ಣಂ ಇದು ದ್ವಿತೀಯ ವಿಭಕ್ತಿ ಏಕವಚನ. ಸುಗ್ರೀವನ ವಿಷಯವನ್ನು ಹೇಳ್ತಾ ಇದೆ. ನಿಷಣ್ಣಂ ಸುಗ್ರೀವಂ ಇದು ಕ್ತ ಪ್ರತ್ಯಯಾಂತವಾದ ಶಬ್ದ. ಆಪನ್ನ ನಿಷ್ಪನ್ನ ಇದ್ದ ಹಾಗೆ ನಿಷಣ್ಣ ಅನ್ನೋದು ಕ್ತ ಪ್ರತ್ಯಯಾಂತವಾದ ಶಬ್ದ. ನಿಂತಿರುವ ಗುರುರಾಜ ಪ್ರಕಾರ ಮಧ್ಯ ಪ್ರಕಾರ ಮಧ್ಯಾರುರು ಕಪೀಂದ್ರಾಃ ಪ್ರಾಕಾರಮದ್ಯಾರುರುಃ ಕಪೀಂದ್ರಾಃ ಪ್ರಾಕಾರಮದ್ಯಾರುರುಃ ಕಪೀಂದ್ರಾಃ ಪ್ರಾಸಾದಮನ್ಯೇಥ ಪರೇ ಗೃಹಾಣಿ ಪ್ರಾಸಾದಮನ್ಯೇಥ ಪರೇ ಗೃಹಾಣಿ ಪ್ರಾಸಾದಮನ್ಯೇಥ ಪರೇ ಗೃಹಾಣಿ ಅನ್ಯೇವಕಾಶಾನವಲೋಕ್ಯ ಪೂರ್ಣಾನ್ ಅನ್ಯೇವಕಾಶಾನವಲೋಕ್ಯ ಪೂರ್ಣಾನ್ ಅನ್ಯೇವಕಾಶಾನವಲೋಕ್ಯ ಪೂರ್ಣಾನ್ ಆಕಾಶಮಾಪೂರಿತವಂತ ಆಶು ಆಕಾಶಮಾಪೂರಿತವಂತ ಆಶು ಆಕಾಶಮಾಪೂರಿತವಂತ ಆಶು ಸ್ಯಾದಿಂದ್ರವಜ್ರ ಯದಿ ತೌ ಜಗೌಗಃ ಅಂತ ಇದು ಇಂದ್ರವಜ್ರ ಅನ್ನುವ ವೃತ್ತ 11 ಅಕ್ಷರದ್ದು. ಪ್ರಾಕಾರಂ ಅಧಿ ಆರುರುಹು ಕಪೀಂದ್ರಾಃ ಪ್ರಾಸಾದಂ ಅನ್ಯೇ ಅಥ ಪರೇ ಗೃಹಾಣಿ ಅನ್ಯೇ ಅವಕಾಶಾನ್ ಅವಲೋಕ್ಯ ಪೂರ್ಣಾನ್ ಆಕಾಶಂ ಆಪೂರಿತವಂತಹ ಆಶು. ಇಷ್ಟು ಪದಗಳಿವೆ ಇದರಲ್ಲಿ. ಅಥ ಅಂದ್ರೆ ಕಪಿಗಳೆಲ್ಲ ಹಾಗೆ ಒಂದು ವ್ಯವಸ್ಥಿತವಾಗಿ ಸುಗ್ರೀವನಿಗೆ ಸುತ್ತುವರೆದು ನಿಂತ ಬಳಿಕ ಆ ಎಲ್ಲ ಕಪೀಂದ್ರಾಹ ಪ್ರಾಕಾರಂ ಅದು ಎತ್ತರದ ಕೋಟೆ, ಆವರಣದ ಭಿತ್ತಿ ಗೋಡೆ, ಎತ್ತರದ ಗೋಡೆಯನ್ನ ಅಧ್ಯಾರುರುಹು ಜೋರಾಗಿ ಒಬ್ರಿಗೊಬ್ರು ಸಹಾಯ ಕೊಟ್ಟುಕೊಂಡು ಆ ಮೇಲಿನ ಮಹಡಿಗಳ ರೀತಿಯಲ್ಲಿ ಇದ್ದಂತಹ ಗೋಡೆಯನ್ನ ಹಾರಿದ್ರು. ಕಪೀಂದ್ರಾಹ ಆರುರುಹು ಚೆನ್ನಾಗಿ ಹತ್ತಿದ್ರು. ಪರೇ ಗೃಹಾಣಿ ಆರುರುಹು ಅಪರೇ ಅನ್ಯೇ ಪ್ರಾಸಾದಂ ಆರುರುಹು. ಪ್ರಾಸಾದ ಅಂದ್ರೆ ಮಹಡಿ, ಪ್ರಾಕಾರ ಅಂದ್ರೆ ಗೋಡೆ, ಗೃಹಾಣಿ ಅಂದ್ರೆ ಮನೆಗಳು, ದೊಡ್ಡ ದೊಡ್ಡ ಮನೆಗಳಿದ್ವು, ಮನೆಗಳನ್ನ ಹತ್ತಿದ್ರು. ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹತ್ತಿದ್ದಾರೆ. ಕೆಲವು ಸಣ್ಣ ಮನೆಗೆ ಹೋಗಿದ್ದಾರೆ, ಕೆಲವರು ದೊಡ್ಡ ದೊಡ್ಡ ಮನೆಗೆ ಹೋಗಿದ್ದಾರೆ. ಒಳಗೆ ನುಗ್ಗಿದ್ದಾರೆ. ಅಷ್ಟು ಕಪಿಗಳು ಸೇರಿ ಒಟ್ಟಿಗೆ ನುಗ್ಗಿ ಬಿಟ್ಟಿದ್ದಾರೆ. ಅನ್ಯೇ ಇನ್ನು ಕೆಲವರು ಅವಕಾಶಾನ್ ಅವಲೋಕ್ಯ ಭೂಮಿ ಭಾಗವನ್ನೇ ಆಶ್ರಯಿಸಿದ್ದಾರೆ. ಭೂ ಪ್ರದೇಶಗಳನ್ನೇ ನೋಡಿ ಅಲ್ಲಿಗೆನೆ ಇಳಿದಿದ್ದಾರೆ. ಒಟ್ಟು ಭೂಮಿ ಭಾಗವೇ ಕಾಣಿಸದಂತೆ ಆಕಾಶಂ ಆಪೂರಿತವಂತಹ ಪೂರ್ಣನ್ ಸ್ವಲ್ಪವೂ ಜಾಗ ಬಿಡದ ಹಾಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಎಲ್ಲಾ ಕಡೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಮನೆ ಮೇಲೆ, ಮನೆ ಒಳಗೆ, ಬೆಟ್ಟಗಳ ತುದಿ, ಅಲ್ಲಿ ಏನೇನು ಒಳಗೆ ಜಾಗ ಇದೆ ಎಲ್ಲಾ ಜಾಗವನ್ನು ಕೂಡ ಆಕಾಶದ ತನಕವೂ ಕೂಡ ಹಾರುತ್ತಾ ಹಾರುತ್ತಾ ಹಾರುತ್ತಾ
ಆಕಾಶವನ್ನೇ ತುಂಬಿ ಬಿಟ್ಟಿದ್ದಾರೆ. ಆಕಾಶಂ ಆಪೂರಿತವಂತಹ. ಇದು ನಿಧಾನಕ್ಕೆ ಬಂದ್ರು ಹೋದ್ರು ಅಂತ ಯಾರಿಗೂ ಅಲ್ಲಿ ಕಮೆಂಟ್ರಿ ಕೊಡ್ಲಿಕ್ಕೆಲ್ಲ ಟೈಮ್ ಇರ್ಲಿಲ್ಲ. ಬಂದ ಹಾಗೆ ರಾಕ್ಷಸರ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಪರಿವಾರದ ಜಾಗ, ಎಲ್ಲಾ ಜಾಗಗಳನ್ನು ಆವರಿಸಿಕೊಂಡು ಕೂತು ಬಿಟ್ಟಿದ್ದಾರೆ. ಸಕಲ ಭೂಪ್ರದೇಶಗಳನ್ನು ಕೂಡ ತುಂಬಿ ನಿಂತಿದ್ದಾರೆ. ಅಂದ್ರೆ ಕಪಿಗಳು ಅಷ್ಟು ವೇಗವಾಗಿ ಕೆಲಸಕ್ಕೆ ಹಾಜರಾಗಿದ್ದಾರೆ, ಕೆಲಸಕ್ಕೆ ತುಂಬಿಕೊಂಡ್ಬಿಟ್ಟಿದ್ದಾರೆ. ಪ್ರಾಕಾರಂ ದ್ವಿತೀಯ ಏಕ. ಪ್ರಾಕಾರ ಅಂದ್ರೆ ಎತ್ತರದ ಗೋಡೆ, ಕೋಟೆ. ಅದ್ಯಾರುರುಹು ರುರುಹು ಆರುರುಹು ರುಹ ಬೀಜ ಜನ್ಮನಿ ಪ್ರಾದುರ್ಭಾವೇಚ ಅನ್ನುವ ಧಾತುವಿಗೆ ಅಧಿ ಮತ್ತು ಆಂಗ್ ಅನ್ನುವ ಎರಡು ಉಪಸರ್ಗ ಸೇರಿ ಲಿಟ್ಲಕಾರದ ಪ್ರಥಮ ಪುರುಷದ ಬಹುವಚನದಲ್ಲಿ ರುರೋಹ ರುರುಹತುಹು ರುರುಹುಹು ಅಂತ ರೂಪ ಆಗುತ್ತೆ. ಕಪೀನಾಂ ಇಂದ್ರಾಹ ಕಪೀಂದ್ರಾಹ ಕಪಿನಾಯಕರು. ಪ್ರಾಸಾದಂ ಕೆಲವು ಕಪಿಗಳು ಪ್ರಾಕಾರವನ್ನು, ಇನ್ನು ಕೆಲವರು ಮಹಡಿಗಳನ್ನು. ಪ್ರಾಸಾದಂ ದ್ವಿತೀಯ ಏಕ. ಅನ್ಯೇ ಅನ್ಯಃ ಅನ್ಯೌ ಅನ್ಯೇ ಪುಲ್ಲಿಂಗ ಪ್ರಥಮ ಬಹು. ಅಥ ಅವ್ಯಯ ಪರೇ ಪರಹ ಪರೌ ಪರೇ ಅದು ಪುಲ್ಲಿಂಗ ಪ್ರಥಮ ಬಹು. ಗೃಹಾಣಿ ಗೃಹಂ ಗೃಹೇ ಗೃಹಾಣಿ ಪುಲ್ಲಿಂಗ ಪ್ರಥಮ ಬಹು. ದ್ವಿತೀಯ ಬಹು ಗೃಹಾಣಿ ಗೃಹಗಳನ್ನು. ಅನ್ಯೇ ಇನ್ನು ಕೆಲವರು ಪುಲ್ಲಿಂಗ ಪ್ರಥಮ ಅನ್ಯ ಅನ್ಯೋ ಅನ್ಯೇ. ಅವಕಾಶಾನ್ ಅವಕಾಶಃ ಅವಕಾಶಾನ್ ದ್ವಿತೀಯ ಬಹು. ಅವಲೋಕ್ಯ ಲ್ಯಪ್ರತ್ಯಯ ಅಂತಮವ್ಯಯಂ ಲೋಕೃದರ್ಶನೆ. ಪೂರ್ಣಾನ್ ಪುಲ್ಲಿಂಗ ಪ್ರಥಮ ಬಹು. ಆಕಾಶಂ ದ್ವಿತೀಯ ಏಕ. ಆಪೂರಿತವಂತಹ ಆಪೂರಿತವಾನ್ ಆಪೂರಿತವಂತೌ ಆಪೂರಿತವಂತಹ. ತವತು ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಬಹು. ಆಪೂರಿತವಾನ್. ಆಶು ಅವ್ಯಯ. ಸರಿ, ಮುಂದೆ ಭೂಷಣ್ ಅವ್ರು ಹೇಳಿ. ಪುನಸ್ತ್ರಿಕೂಟಾದ್ರಿತಟೇಷು ಪೂರ್ಣಾಃ पुनस्त्रिकूटाद्रितटेषु पूर्णाः पुनस्त्रिकूटाद्रितटेषु पूर्णाः ಸುವೇಲಶೈಲಂ ಪರಿಪೂರಯಂತಃ सुवेलशैलं परिपूरयन्तः सुवेलशैलं परिपूरयन्तः ವ್ಯಾಪ್ತಾ ಮಹಾಬ್ದೇಶ್ಚ ತಟೇ ಕಪೀಂದ್ರಾಃ व्याप्ता महाब्देश्च तटे कपीन्द्रा व्याप्ता महाब्देश्च तटे कपीन्द्रा ನಿಶಾಚರಾಣಾಂ ವಿದದುರ್ವಿಷಾದಂ निशाचराणां विदुर्विषादं निशाचराणां विदुर्विषादम् ತ್ರಿಕೂಟಾದ್ರಿ ತಟೇಶು. ತ್ರಿಕೂಟ ಅಂತ ಆ ಲಂಕೆಯ ಒಳಗೆ ಇದ್ದ ಒಂದು ದೊಡ್ಡ ಬೆಟ್ಟ, ಅದರ ತಟ, ಅದರ ಬುಡ, ಅದರ ಕೆಳಭಾಗ. ತ್ರಿಕೂಟಾದ್ರಿ ತಟೇಶು ಪೂರ್ಣಾಹ ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸುವೇಲ ಶೈಲಂ ಪರಿಪೂರಯಂತಹ. ಸುವೇಲ ಅಂತ ಇವರು ಮೊದಲೊಮ್ಮೆ ಲಂಕೆಯ ದೂರದ ಆ ಎಲ್ಲ ಭಾಗಗಳನ್ನ ಗಮನಿಸ್ಲಿಕ್ಕೋಸ್ಕರ ಅಂತ ಒಂದು ಬೆಟ್ಟವನ್ನ ಹತ್ತಿದ್ರಲ್ಲ, ಅದೂ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಮಹಾಬ್ದೇಹ ತಟಂ, ಆ ಇಡೀ ಲಂಕೆಗೆ ಹೊರಗಿನ ಭಾಗದಿಂದ ಇದ್ದಂತಹ ಅಷ್ಟೂ ಸುತ್ತಲಿನ ನೀರಿನ ಅಂದ್ರೆ ಸಮುದ್ರದ ತೀರವನ್ನ ವ್ಯಾಪ್ತಾಹ ತುಂಬಿಕೊಂಡು ಬಿಟ್ಟಿದ್ದಾರೆ. ಮಹಾಬ್ದೇಶ ತಟೇ ವ್ಯಾಪ್ತಾಹ ನಿಶಾಚರಾಣಾಂ ವಿಷಾದಂ ವಿದಧುಹು. ಒಟ್ಟಿಗೆ ಆ ರಾಕ್ಷಸರಿಗೆ ಎತ್ತ ನೋಡಿದ ರತ್ತ ಕಪಿಗಳ ಮುಖವೇ ಕಾಣಿಸುವಂತಹ ಸ್ಥಿತಿಯಲ್ಲಿ ಭಯವನ್ನ ಉಂಟು ಮಾಡಿದವು. ಕಪಿಗಳ ಈ ತಿನ್ಲಿಕ್ಕೆ ಆಹಾರ ಅಂತ ಸಿಕ್ಕಿದ ವಸ್ತುವೆ ತಿನ್ನು ಬಾಯೊಳಗೆ ನುಗ್ಗಿ ಉಸಿರೇ ಕಟ್ಟಿಸಿದ್ರೆ ಏನ್ ಮಾಡುದೀಗ? ಆಹಾರ ಒಂದೊಂದು ನಿಧಾನಕ್ಕೆ ತಿಂದ್ರೆ ಸರಿ, ಕಿವಿ, ಮೂಗು, ಬಾಯಿ, ಕಣ್ಣು ಎಲ್ಲಾ ಭಾಗದೊಳಗದು ನುಗ್ಗಿದ್ರೆ ಉಸಿರೇ ಕಟ್ಟೋಗುತ್ತೆ, ನಿಂತೋಗುತ್ತೆ. ಆತರ ಆಹಾರ ಅತಿಯಾಗಿ ಅವರನ್ನ ಆವರಿಸಿಕೊಂಡು ಬಿಟ್ಟಿತು. ಉತ್ಸಾಹ ಹೊರಟೋಯ್ತು ಅವರಿಗೆ. ಯುದ್ಧದಲ್ಲಿ ನಾವು ಬಹುಶಃ ಇನ್ನು ಗೆಲ್ಲುವ ಆಲೋಚನೆಗೆ ತಿಲಾಂಜಲಿ ಬಿಡುವುದೇ ಉತ್ತಮ ಅನ್ನುವ ಸ್ಥಿತಿಗೆ ಬಂದು ನಿಂತರು. ಹಾಗೆ
ಕೇವಲ ಇನ್ನು ಯುದ್ಧ ಶುರುವಾಗುವ ಪೂರ್ವದಲ್ಲೇ ತಮ್ಮ ನಿರ್ಘೋಷದಿಂದ ಇಡೀ ಪರಿಸರವನ್ನು ಆವರಿಸಿಕೊಂಡು ಎಲ್ಲರಲ್ಲೂ ಸೋಲಿನ ಭಯದ ಬೆಳೆಯನ್ನ ಚೆನ್ನಾಗಿ ತೆಗೆದ್ರು, ಸೋಲಿನ ಭಯದ ಬಿತ್ತನೆಯನ್ನು ಚೆನ್ನಾಗಿ ಮಾಡಿದ್ರು. ಪುನಃ ಅಷ್ಟೇ ಅಲ್ಲ, ಅಂದ್ರೆ ಮನೆ ಹತ್ತಿದ್ರು, ಗೋಡೆ ಹತ್ತಿದ್ರು, ಪ್ರಾಸಾದಗಳನ್ನ ಹತ್ತಿದ್ರು, ಅವಕಾಶಗಳು ಜಾಗ ಇದ್ದಲ್ಲೆಲ್ಲ ತುಂಬಿಕೊಂಡ್ರು. ಅಷ್ಟೇ ಅಲ್ಲ, ಅವರ ಆ ಪರಿಸರದ ಎಲ್ಲದಕ್ಕೂ ಮುಖ್ಯ ಆಧಾರ ಸ್ತಂಭವಾಗಿದ್ದ ತ್ರಿಕೂಟ ಪರ್ವತದ ಎತ್ತರದಿಂದ ಹಿಡಿದು ತಟದ ತನಕ ಎಲ್ಲದರಲ್ಲೂ ಪರ್ವತವೇ ಕಾಣಿಸಬಾರ್ದು, ಬರೀ ಕಪಿಗಳ ರಾಶಿ. ತ್ರಿಕೂಟಾದ್ರಿ ತಟೇಶು ತ್ರಿಕೂಟಾಖ್ಯ ಅದ್ರಿಹಿ ತ್ರಿಕೂಟಾದ್ರಿಹಿ ತ್ರಿಕೂಟಾದ್ರೇಹ ತಟಂ ಅಥವಾ ತಟಾನಿ ತ್ರಿಕೂಟಾದ್ರಿ ತಟಾನಿ ತ್ರಿಕೂಟಾದ್ರಿ ತಟೇಶು ಸಪ್ತಮಿ ಬಹು ಪೂರ್ಣಾಃ ಪುಲ್ಲಿಂಗ ಪ್ರಥಮಾ ಬಹು ಸುವೇಲ ಇತಿ ಶೈಲಂ ಸುವೇಲ ಇತಿ ಶೈಲಃ ತಂ ಸುವೇಲ ಶೈಲಂ ಪರಿಪೂರಯಂತಹ ಪರಿಪೂರಯನ್ ಪರಿಪೂರಯಂತೌ ಪರಿಪೂರಯಂತಹ. ಇದು ಶತ್ರು ಪ್ರತ್ಯಯಾಂತವಾದ ಶಬ್ದದ ಪ್ರಥಮ ವಿಭಕ್ತಿ ಬಹುವಚನದ ರೂಪ. ವ್ಯಾಪ್ತಾಹ ತಪ್ರತ್ಯಯಾಂತವಾದ ಶಬ್ದ ಆಪಲ್ ವ್ಯಾಪ್ತೌ ಬಹುವಚನ ಪುಲ್ಲಿಂಗ. ಮಹಾಬ್ಧೇಹೆ ಮಹಾನ್ ಚಾಸೋ ಅಬ್ಧಿಶ್ಚ ಮಹಾಬ್ಧಿ ತಸ್ಯ ಮಹಾಬ್ಧೇಹೆ ಷಷ್ಠಿ ಏಕವಚನ. ತಟಂ ಮಹಾಬ್ಧೇಹೆ ಚ ಶ್ಚುತ್ವ ಸಂಧಿ ತಟೇ ಸಪ್ತಮಿ ವಿಭಕ್ತಿ ಏಕವಚನ. ಕಪೀನಾಂ ಇಂದ್ರಾಹ ಕಪೀಂದ್ರಾಹ ಪುಲ್ಲಿಂಗ ಪ್ರಥಮಾ ಬಹು ನಿಶಾಸು ಚರಂತೀತಿ ನಿಶಾಚರಾಹ ಪುಲ್ಲಿಂಗ ಪ್ರಥಮ ಪುಲ್ಲಿಂಗ ಷಷ್ಠಿ ಬಹು. ವಿದಧುಃ ಧಾನ್ಯ ಧಾರಣೆ ವಿ ಉಪಸರ್ಗ ಲಿಟ್ ಪ್ರಥಮ ಬಹು. ವಿಷಾದಂ ಪುಲ್ಲಿಂಗ ದ್ವಿತೀಯ ಏಕವಚನ. ವಿಷಾದವನ್ನು ವಿದಧುಃ ಉಂಟು ಮಾಡಿದರು. ಹರೇ ರಾಮ. ಇಲ್ಲಿಗೆ ಸೇನೆಯ ಪ್ರವೇಶ ಆದದ್ದು ಹೇಳಿದ್ರು. ಇನ್ನು ಒಳಕ್ಕೆ ನುಗ್ಗಿದ್ರು, ಹೇಗಾಯ್ತು, ಯಾರ್ಯಾರು ಏನೇನ್ ಮಾಡಿದ್ರು ಅನ್ನೋದನ್ನ ಮತ್ತೆ ನಾವು ನಾಳೆಯ ಚಿಂತನೆಯಲ್ಲಿ ನೋಡೋಣ. ಭಾಗವತ ಇವತ್ತು ಇಲ್ಲ, ನಾನು ಮೋಸ್ಟ್ಲಿ ಇನ್ನೊಂದ್ 2-3 ದಿವಸ ಆಗ್ಲಿಕ್ಕಿಲ್ಲ, ಹೇಳ್ತೇನೆ ಶುರುವಾಗುವಾಗ. ನಾಳೆ ಒಂದು ದಿವಸ ಮುಗಿದ್ರೆ ನಾಳಿದ್ದು ಅವ್ರು ಬರ್ಲಿಲ್ಲ ಅಂದ್ರೆ ಬೇರೆ ಏನಾದ್ರೂ ಒಂದು ಸ್ತೋತ್ರವನ್ನು ನೋಡೋಣ. ನಾಳೆ ಒಂದ್ ದಿವಸ ಕಷ್ಟ, ಬರುವಾಗ ತಡ ಆಗುತ್ತೆ. ನಾಳಿದ್ದು ಅವ್ರು ಇನ್ನು ಆ ಮಕ್ಕಳು ಎಲ್ಲೋ ಇಡೀ ಗುರುಕುಲವೇ ಎಲ್ಲೋ ಇದಾಗಿದೆ, ಅಂದ್ರೆ ಬೇರೆ ಎಲ್ಲೋ ಪ್ರಯಾಣಕ್ಕೆ ಹೊರಟಿದೆ, ಅಲ್ಲೆಲ್ಲೂ ಅವರಿಗೆ ಪಾಠಕ್ಕೆ ಅವಕಾಶ ಇಲ್ಲ ಅಂತ ನಾಳೆ ಒಂದ್ ದಿವಸ ಬಿಟ್ಟು ನಾಳಿದ್ದು ಅಥವಾ ನಾಳೆ ಆದ್ರೆ ನಾಳೆನೆ ಹೇಳ್ತೇನೆ, ಬೇರೆ ಏನಾದ್ರೂ ಒಂದು ಸ್ತೋತ್ರವನ್ನ ಅಭ್ಯಾಸ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.